ನಂತರ ಇದು ಸರ್ವತೋಮುಖ ಸಾಮಾಜಿಕ ಆರ್ಥಿಕ ಪ್ರಗತಿಯನ್ನು ಸಾಧಿಸಿರುವಂಥದ್ದು. ವಿಶ್ವದ ಅತಿ ದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿರುವಂಥದ್ದು. ಭಾರತವು ಏಷ್ಯಾದ ಉಳಿದ ಭಾಗಗಳಿಂದ ಮಾಡಿಕೊಂಡು ಮಾಡಿಕೊಂಡಿರುವಂಥ ಶ್ರೀಮತಿ ಲಕ್ಷ್ಮೀ ಆರ್ಭಟರು ನಮ್ಮ ಜಿಲ್ಲೆಯ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಉತ್ಸವದ ಈ ಒಂದು ದಿನಾಚರಣೆಯಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿರುವಂತಹ ಪಥಸಂಚಲನದಲ್ಲಿ ಭಾಗವಹಿಸುವಂತಹ ತಂಡಗಳಿಂದ ಗೌರವ ವಂದನಾ ಸ್ವೀಕಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಗಣ್ಯಾತಿಗಣ್ಯರಿಗೆ. ಇದೀಗ ಮೊದಲ ಭಾಗದಲ್ಲಿ ಪೊಲೀಸ್ ಇಲಾಖೆ ಶ್ರೀ ಅಮೀರ್ ಪಾಷಾ RSI DER ಉಡುಪಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯಿಂದ ಮೊದಲ ಯಾದಿಯಲ್ಲಿ ಪಥಸಂಚಲನದ ಗೌರವ ವಂದನಾ ಸ್ವೀಕಾರ. ಅವರನ್ನು ಅನುಸರಿಸಿಕೊಂಡು ಸುಬ್ರಹ್ಮಣ್ಯ ಹರ್ಕೇರಿ PSI ಕರಾವಳಿ ಕಾವಲು ಪಡೆಯ ಪೊಲೀಸ್ ಇಲಾಖೆಯಿಂದ ಕರಾವಳಿ ಕಾವಲು ಪಡೆ ಉಡುಪಿ ಇವರಿಂದ ಕಿತ್ತಳೆ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡಿರುವಂಥದ್ದು. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪಥಸಂಚಲನದ ತಂಡ ಕಾಕಿ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡಿರುವಂಥದ್ದು. ಅವರ ನಂತರ NCC ಆರ್ಮಿ ಪೂರ್ಣಪ್ರಜ್ಞ ಕಾಲೇಜು ಉಡುಪಿ ಸುಮಂತ್ ಶರ್ಮಾ ಕಾಕಿ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡು ಅವರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವ ವಂದನಾ ಸ್ವೀಕಾರ. ಇದೀಗ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡದವರಿಂದ ಪೊಲೀಸ್ ಇಲಾಖೆ ಎದುರುಭಾಗದಲ್ಲಿ ಅಮೀರ್ ಪಾಷಾ RSI DER ಉಡುಪಿ ಕಾಕಿ ಬಣ್ಣದ ಸಮವಸ್ತ್ರ ಗೌರವ ಸ್ವೀಕಾರ. ಅವರನ್ನು ಅನುಸರಿಸಿಕೊಂಡು ಕರಾವಳಿ ಕಾವಲು ಪಡೆ ಉಡುಪಿ ಪೊಲೀಸ್ ಇಲಾಖೆ ಸುಬ್ರಹ್ಮಣ್ಯ ಹರ್ಕೇರಿ PSI ಕರಾವಳಿ ಕಾವಲು ಪೊಲೀಸ್ ಕಿತ್ತಳೆ ಬಣ್ಣದ ಸಮವಸ್ತ್ರ. ಅದೇ ರೀತಿ ಮುಂದಿನ ಭಾಗದಲ್ಲಿ ಪೂರ್ಣಪ್ರಜ್ಞಾ ಕಾಲೇಜು ಉಡುಪಿಯ NCC ಆರ್ಮಿ ಸುಮಂತ್ ಶರ್ಮಾ ಇವರ ನೇತೃತ್ವದಲ್ಲಿ ಗೌರವ ವಂದನಾ ಸ್ವೀಕಾರ. ಅದೇ ರೀತಿ ಮುಂದಿನ ಭಾಗದಲ್ಲಿ 4ನೇ ಯಾದಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವಕ್ಷೆ NSPC ತಂಡ ಕುಮಾರಿ ಪೃಥ್ವಿ ಇವರ ನೇತೃತ್ವದಲ್ಲಿ ಗೌರವ ವಂದನಾ ಸ್ವೀಕಾರ. 5ನೇ ಕ್ರಮಾಂಕದಲ್ಲಿ ಸರ್ಕಾರಿ ಪ್ರೌಢಶಾಲೆ ಒಳಕಾಡು NCC ನೇವಿ ರಿತ್ವಿಕ್ ರವರ ನೇತೃತ್ವದ ತಂಡ. 6ನೇ ಕ್ರಮಾಂಕದಲ್ಲಿ